press the bell icon on the YouTube app and never miss another update. Hello students, let's continue our discussion in integers. In previous class, we discussed about addition of number line, right? Addition of number line with using addition of integers on the number line. ಅಂದರೆ ಇಂಟೀಜರ್ಸ್ನ ನಂಬರ್ ಲೈನ್ ಮೇಲ್ಗಡೆ ಹೆಂಗೆ ಮಾಡೋದು ಅಂತ ನಿಮಗೆ ಆಲ್ರೆಡಿ ಅಡಿಷನ್ನ ಹೋಲ್ ನಂಬರ್ಸಲ್ಲಿ ಹೆಂಗೆ ಮಾಡೋದು ಗೊತ್ತಿದೆ, ಮತ್ತು ನ್ಯಾಚುರಲ್ ನಂಬರ್ಸಲ್ಲಿ ಹೆಂಗೆ ಅಡಿಷನ್ ಮಾಡೋದು ಅಂತ ಗೊತ್ತಿದೆ. ಇಲ್ಲಿ ನಾವು ಇಂಟೀಜರ್ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ನಾವು ಇಂಟೀಜರ್ಸಲ್ಲಿ ಆ್ಯಡ್ ಮಾಡೋದು ಹೆಂಗೆ ಅಂತ ನೋಡಿ. ನೀವು ಅನ್ಕೋಬೋದು ಏನು ಡಿಫ್ರೆನ್ಸು ಇಂಟೀಜರ್ಸಲ್ಲಿ ಆ್ಯಡ್ ಮಾಡೋದಕ್ಕೂ ಬೇರೆ ಲೆಸನ್ನಲ್ಲಿ ಆ್ಯಡ್ ಮಾಡೋದಕ್ಕೂ. ಇಂಟೀಜರ್ಸಲ್ಲಿ ಆ್ಯಡ್ ಮಾಡಬೇಕಾದ್ರೆ ನಮಗೆ ಸೈನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೈನಸ್ ಸೈನ್, ನೆಗೆಟಿವ್ ಸೈನು ಮತ್ತು ಪಾಸಿಟಿವ್ ಸೈನು ನಾವು ನೋಡಿಕೊಂಡು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀವಿ. ಇನ್ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ ದಟ್ ಯಾವಾಗ ಆ್ಯಡ್ ಮಾಡಬೇಕು, ವೆನ್ ಟು ಸಿಮಿಲರ್ ಸೈನ್ಸ್ ಇದ್ದಾಗ, ಪ್ಲಸ್ ಆ್ಯಂಡ್ ಪ್ಲಸ್ ಎರಡು ಪ್ಲಸ್ ಇದ್ದರೆ ಆ್ಯಡ್ ಮಾಡ್ತೀವಿ, ಆ್ಯಂಡ್ ಎರಡು ಮೈನಸ್ ಇದ್ದರೆ ಎರಡು ಮೈನಸ್ ಇದ್ದರೂ ಕೂಡ ಆ್ಯಡ್ ಮಾಡ್ತೀವಿ, ಎರಡು ಪ್ಲಸ್ ಇದ್ದರೆ ಆ್ಯಡ್ ಮಾಡ್ತೀವಿ. ಸಬ್ಟ್ರಾಕ್ಷನ್ ಯಾವಾಗ ಮಾಡ್ತೀವಿ, ಪ್ಲಸ್ ಮೈನಸ್ ಆರ್ ಮೈನಸ್ ಪ್ಲಸ್. ಅಂದರೆ ಎರಡು ಡಿಸ್ಸಿಮಿಲರ್, ಎರಡು ಡಿಫ್ರೆಂಟ್ ಸೈನ್ ಇದ್ದಾಗ ನಾವು ಸಬ್ಟ್ರಾಕ್ಷನ್ ಮಾಡ್ತೀವಿ. ಎರಡು ಸಿಮಿಲರ್ ಸೈನ್, ಐದರ್ ಪಾಸಿಟಿವ್ ಆರ್ ನೆಗೆಟಿವ್, ಎರಡು ಪಾಸಿಟಿವ್ ಆದರೂ ಇರ್ಬೋದು, ಎರಡು ನೆಗೆಟಿವ್ ಆದರೂ ಇರ್ಬೋದು. ಎರಡು ಇಲ್ಲಿ ತುಂಬ ಜನ ಮಿಸ್ಟೇಕ್ಸ್ ಮಾಡೋದು ಏನು ಅಂದರೆ, ಎರಡು ನೆಗೆಟಿವ್ ಇದ್ದಾಗ ನೆಗೆಟಿವ್ ಸೈನ್ ಬಂದ ತಕ್ಷಣ ಇಟ್ ಡಸಂಟ್ ಮೀನ್ ದಟ್ ಇಟ್ ಶುಡ್ ಬಿ ಸಬ್ಟ್ರಾಕ್ಷನ್. ನೆಗೆಟಿವ್ ಸೈನ್ ಬಂದ ತಕ್ಷಣ ಸಬ್ಟ್ರಾಕ್ಷನ್ ಅಲ್ಲ, ಎರಡು ನಂಬರಿಗೆ ಸೈನ್ ನೆಗೆಟಿವ್ ಇದ್ದರೆ ಮಾತ್ರ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಅದು ಕೂಡ ಅಷ್ಟೇ, ಮಧ್ಯಕ್ಕೆ ಪ್ಲಸ್ ಬಂದ ತಕ್ಷಣ ಆ್ಯಡ್ ಮಾಡಬೇಕು ಅಂತ ಫಿಕ್ಸ್ ಆಗಿರ್ತೀರಿ, ಅದು ಅಲ್ಲ. ಎರಡೂ ನಂಬರ್ನ ಸೈನ್ನ ಅಬ್ಸರ್ವ್ ಮಾಡಬೇಕು. ಒಂದಕ್ಕೆ ಪ್ಲಸ್ ಒಂದಕ್ಕೆ ಮೈನಸ್ ಇದ್ದರೆ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಎರಡು ಪಾಸಿಟಿವ್ ಎರಡು ನೆಗೆಟಿವ್ ಇದ್ದಾಗ ಆ್ಯಡ್ ಮಾಡ್ತೀವಿ. ಸೊ ಬೇಸಿಕ್ ಥಿಂಗ್ ಇನ್ ಅಡಿಷನ್ ಆಫ್ ಇಂಟೀಜರ್ಸ್. ಇದು ನಮಗೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನಿಗೆ ಬಂದರೆ ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೈನ್ನ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡೋದು ಅಂತ ಇದು ಮಲ್ಟಿಪ್ಲಿಕೇಶನ್, ಇವು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ ದೀಸ್ ಟು. ಇದನ್ನ ತಂದು ಇಲ್ಲಿ ಅಪ್ಲೈ ಮಾಡೋದು, ಇದನ್ನು ತಂದು ಇಲ್ಲಿ ಅಪ್ಲೈ ಮಾಡೋದು ಮಾಡಬಾರ್ದು. ಇದೇ ಸಪ್ರೇಟ್, ಇದು ಸಪ್ರೇಟ್ ಆಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಅಂದರೆ ಹಿಂಗೆ, ಪ್ಲಸ್ ಮಲ್ಟಿಪ್ಲಿಕೇಶನ್ ಅಂದರೆ ಆಬ್ವಿಯಸ್ಲಿ ಇಂಟು ಮಾರ್ಕ್ ಇರಲೇಬೇಕು. ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಅಂದರೆ ಎರಡು ಪ್ಲಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ಲಸ್ಸೇ ಬರುತ್ತೆ. ನೆಕ್ಸ್ಟು ಮೈನಸ್ ಇಂಟು ಪ್ಲಸ್, ಒಂದು ಮೈನಸ್ಸು ಮತ್ತು ಒಂದು ಪ್ಲಸ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ನಮಗೆ ಮೈನಸ್ ಬರುತ್ತೆ. ನೆಕ್ಸ್ಟು ಒಂದು ಪ್ಲಸ್ಸು ಆ್ಯಂಡ್ ಒಂದು ಮೈನಸ್ಸು ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ಇಟ್ ವಿಲ್ ಬಿ ಅ ಮೈನಸ್. ಆ್ಯಂಡ್ ನೋಡಿರಿ, ಈ 4 ಕಾಂಬಿನೇಷನ್ ಬರಿಬೋದು. ಎರಡು ಪ್ಲಸ್ ಇದ್ದಾಗ ಮತ್ತು ಒಂದು ಮೈನಸ್ ಒಂದು ಪ್ಲಸ್, ಅಥವಾ ಫಸ್ಟ್ ಪ್ಲಸ್ ಬಂದು ನೆಕ್ಸ್ಟ್ ಮೈನಸ್ ಬಂದಾಗ ಇನ್ನೊಂದು ಕಾಂಬಿನೇಷನ್. ಎರಡೂ ಮೈನಸ್ ಇದ್ದರೆ ಇದು ತುಂಬ ಇಂಪಾರ್ಟೆಂಟ್, ಮೈನಸ್ ಇಂಟು ಮೈನಸ್ ಪ್ಲಸ್. ನೋಡಿರಿ, ಇಲ್ಲಿ ಎರಡೂ ಮೈನಸ್ ಇದ್ದಾಗೆ ಆ್ಯಡ್ ಮಾಡ್ತೀವಿ, ಇದು ಅಡಿಷನ್ನಿಗಾಯಿತು. ಎರಡು ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಇದನ್ನ ಓದೋದು ಇಂಪಾರ್ಟೆಂಟ್. ಇಲ್ಲಿ ಓದ್ಬೇಕಾದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅಂತ ಓದ್ತೀವಿ. ಅಲ್ಲಿ ಹೇಳಬೇಕಾದ್ರೆ ನಾವು ಎರಡು ಪ್ಲಸ್ ಇದ್ದರೆ ಆ್ಯಡ್ ಮಾಡ್ತೀವಿ, ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತೀವಿ, ಆ ಥರ ಹೇಳ್ತಾ ಹೋಗ್ತೀವಿ. ಸೊ ಇವೆರಡನ್ನೂ ನೀವು ತುಂಬ ನೀಟಾಗಿ ನೆನ್ಪಿಟ್ಕೊಂಡಿದ್ರೆ ಮಾತ್ರ ನಾವು ನೆಕ್ಸ್ಟ್ ಎಕ್ಸಸೈಸ್ ಏನು ಸಾಲ್ವ್ ಮಾಡ್ತೀವಲ್ಲ ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ರಿಮೆಂಬರ್ ದೀಸ್ ಟೂ ಟೇಬಲ್ಸ್, ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. So I will write that side so you can always see. Addition ಯಾವಾಗ ಎರಡು ಪ್ಲಸ್ ಇದ್ದಾಗ ಎರಡು ಮೈನಸ್ ಇದ್ದಾಗ, ಸಬ್ಟ್ರಾಕ್ಷನ್
1 minus 1 plus and 1 plus 1 minus. ನೆಕ್ಸ್ಟ್ ಮಲ್ಟಿಪ್ಲಿಕೇಶನಿಗೆ ಬಂದರೆ ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಆ್ಯಂಡ್ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ಸ್ ಟು ಪ್ಲಸ್. ಇದಿಷ್ಟನ್ನು ನೀವು ಯಾವಾಗ ಕೇಳಿದ್ರು ಹೇಳೋ ಅಷ್ಟು ಪ್ರಾಕ್ಟೀಸ್ ಆಗಿರ್ಬೇಕು ನಿಮಗೆ. ಸೊ ಆಗ ಯಾವ ಪ್ರಾಬ್ಲಮ್ಸಲ್ಲೂ ಏನೂ ಮಿಸ್ಟೇಕ್ ಮಾಡ್ದಲ್ಲೇ ಬರೀಬೋದು. ಸೊ ಇದರಲ್ಲಿ ಬೈ ಹಾರ್ಟ್ ಮಾಡೋ ಅಂಥದ್ದು ಏನೂ ಇಲ್ಲ, ಜಸ್ಟ್ ಅರ್ಥ ಮಾಡಿಕೊಂಡ್ರೆ ಸಾಕು. ನೀವು ಯಾವಾಗ ಮೈನಸ್ ಬರುತ್ತೆ, ಯಾವಾಗ ಪ್ಲಸ್ ಬರುತ್ತೆ ಅಂತ ಒಂದು ಅನಲೈಸೇಷನ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್, ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. ದಟ್ ಇಸ್ ಅ exercise 6.2 third question. That is a page number 128. Add without using number line. ಅಂದರೆ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ, ದಟ್ ಇಸ್ ಇನ್ ಸೆಕೆಂಡ್ ಪ್ರಾಬ್ಲಮ್, ವಿ ಡಿಸ್ಕಸ್ಡ್ ಯೂಸಿಂಗ್ ನಂಬರ್ ಲೈನ್ನ ತೊಗೊಂಡು ಆ್ಯಡ್ ಮಾಡಿದ್ವಿ. ಸಿಮಿಲರ್ ಪ್ರಾಬ್ಲಮ್ಸ್ನೇ ನಾವೇನು ಮಾಡಿದ್ವಿ, ವಿತೌಟ್ ಯೂಸಿಂಗ್ ದ ನಂಬರ್ ಲೈನ್ ಮಾಡ್ತಾ ಹೋಗಬೇಕು. ಲೆಟ್ಸ್ ಟೇಕ್ ಒನ್ ಬೈ ಒನ್. Observe carefully, these are very important and these may confuse you. These problems may confuse you because of sign ಮೇಲ್ಗಡೆ ತುಂಬ ಕಾನ್ಸಂಟ್ರೇಷನ್ ಇರಬೇಕು. So third, let's take equation 11 plus into minus 7. See, 11 ಪ್ಲಸ್ ಇನ್ನು ಓದೋದು ಹೆಂಗೆ ಅಂತ, 11 ಪ್ಲಸ್ ಬ್ರ್ಯಾಕೆಟ್ನ ನಾವು ಆಲ್ರೆಡಿ ಟೋಲ್ಡ್ ಯು ಇನ್ ಪ್ರೀವಿಯಸ್ ಕ್ಲಾಸ್, ಬ್ರ್ಯಾಕೆಟ್ನ ನಾವೇನಂತ ಓದ್ತೀವಿ, ಇಂಟು ಅಂತ ಓದ್ತೀವಿ. ಸೊ 11 ಪ್ಲಸ್ ಇಂಟು ಮೈನಸ್ 7. ಬ್ರ್ಯಾಕೆಟ್ ಈಸ್ ನಥಿಂಗ್ ಬಟ್ ಇಂಟು, ಆರ್ ಇಟ್ ರೆಪ್ರೆಸೆಂಟ್ಸ್ ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ಹಿಯರ್ 11, ಈಗ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ ಅಂದರೆ ಬ್ರ್ಯಾಕೆಟ್ ಇದೆ, ಅದನ್ನ ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕೆ ಸಾಧ್ಯ. ಸೊ ಏನು ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ನ ಟೇಬಲ್ ಇದೆ ಅದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಇದೆ, ಬ್ರ್ಯಾಕೆಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಸೊ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ನಮಗೆ, ಜಸ್ಟ್ ಸೈನ್ನ ಕ್ಲಿಯರ್ ಮಾಡ್ಕೊಳ್ತಿದ್ದೀವಿ, ಯಾವುದೇ ನಂಬರ್ನ ಕ್ಲಿಯರ್ ಮಾಡ್ತಿಲ್ಲ. ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಅಂದರೆ ನಮಗೆ ಅಕಾರ್ಡಿಂಗ್ ಟು ಟೇಬಲ್ ಏನು ಬರುತ್ತೆ, ಮೈನಸ್. ಈ ಎರಡೂ ಸೈನ್ ತೆಗೆದು ಒಂದೇ ಸೈನ್ ಹಾಕ್ತಿದ್ದೀವಿ. ಯಾಕೆ ಒಂದೇ ಸೈನ್ ಹಾಕ್ತಿದ್ದೀವಿ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ಸು 7ನ ಹಾಗೆ ಇಟ್ಕೊಳ್ತೀವಿ. ದಿಸ್ ಫಸ್ಟ್ ಸ್ಟೆಪ್. ಐ ರಿಪೀಟ್, 11 ಆ್ಯಸ್ ಇಟ್ ಈಸ್. ಇಲ್ಲಿ ಏನು ಮಾಡಿದ್ವಿ, ಪ್ಲಸ್ ಇಂಟು ಮೈನಸ್ ಅಂದರೆ ಅಕಾರ್ಡಿಂಗ್ ಟು ದ ಟೇಬಲ್ ಮೈನಸ್ ಇದೆ. ಸೊ ಮೈನಸ್ ಆ್ಯಂಡ್ 7. ದಿಸ್ ಗಿವನ್ ಕ್ವೆಶನ್. ಸೊ ಇಲ್ಲಿ ಹೆಂಗೆ ಮಾಡ್ತೀವಿ, ಏನೂ ಇಲ್ಲದೆ ಇದ್ದರೆ ಇಂಟೀಜರ್ಸಲ್ಲಿ ಆ ಸೈನ್ ಪಕ್ಕ ಪ್ಲಸ್ ಇದೆ, ಆ ನಂಬರ್ ಪಕ್ಕ ಪ್ಲಸ್ ಇದೆ ಅಂತ ತಗೊಳ್ಳಿ. ಇಲ್ಲಿ ಸಿ 11 ಪಕ್ಕ ಯಾವ ಸೈನು ಕೊಟ್ಟಿಲ್ಲ ನಮಗೆ, ಯಾವುದು ಸೈನ್ ಇಲ್ಲ ಅಂದರೆ ಅಂಡರ್ಸ್ಟ್ಯಾಂಡಲ್ಲಿ ಪ್ಲಸ್ ಇರುತ್ತೆ ಅಂತ ಗೊತ್ತಾಯ್ತಾ. ಈಗ ಬ್ರ್ಯಾಕೆಟ್ ಇದ್ದಾಗ ಮಾತ್ರ ಈ ಟೇಬಲ್ ಯೂಸ್ ಮಾಡ್ತೀರಿ, ಬ್ರ್ಯಾಕೆಟ್ನ ಕ್ಲಿಯರ್ ಮಾಡೋದಕ್ಕೆ. ಯಾಕೆಂದರೆ ಬ್ರ್ಯಾಕೆಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಇಲ್ಲಿ ಬ್ರ್ಯಾಕೆಟ್ ಇದೆನಾ, ಇಲ್ಲ, ಬ್ರ್ಯಾಕೆಟ್ ಕ್ಲಿಯರ್ ಆಗಿದೆ. ಸೊ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಏನು ಮಾಡ್ತೀರಿ, 1 ಪ್ಲಸ್ 1 ಮೈನಸ್ ಇದ್ದರೆ ಏನು ಮಾಡಬೇಕು, ಸಬ್ಟ್ರ್ಯಾಕ್ಷನ್ ಮಾಡಬೇಕು. ಸೊ 11ಅಲ್ಲಿ 7ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 4. 11ಅಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, 11ಅಲ್ಲಿ 7ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 4 ಆಗುತ್ತೆ. ಸೈನ್ನ ಹೆಂಗೆ ಇಡಬೇಕು, ಬರೀ 4 ಅಂತ ಇಡೋ ಹಂಗಿಲ್ಲ. ಸೈನ್ ಇಡಬೇಕಾದ್ರೆ ಹೈಯರ್ ಡಿಜಿಟ್ ಅಥವಾ ಗ್ರೇಟೆಸ್ಟ್ ಡಿಜಿಟ್ನ ನೋಡಬೇಕು. ಇಲ್ಲಿ 11 ಆ್ಯಂಡ್ 7ನ ಕಂಪೇರ್ ಮಾಡಿದ್ರೆ 11 ಗ್ರೇಟೆಸ್ಟ್ ಡಿಜಿಟ್ ಇದೆ, ಇಸ್ಂಟ್ ಇಟ್. ಸೊ 11 ಗ್ರೇಟೆಸ್ಟ್ ಡಿಜಿಟ್, ಅದರ ಲೆಫ್ಟ್ ಸೈಡಿಗಿರೋವಂಥ ಸೈನ್ನ ನೋಡಬೇಕು, ನಾಟ್ ರೈಟ್ ಸೈಡ್. ಸೊ 11ನ ಲೆಫ್ಟ್ ಸೈಡಿಗಿರುವಂಥ ಸೈನ್ ಯಾವುದು, ಪ್ಲಸ್. ಸೊ ಒಂದೆರಡು ಪ್ರಾಬ್ಲಮ್ ನಿಮಗೆ ಕಾಂಪ್ಲಿಕೇಶನ್ ಅನಿಸ್ಬೋದು, ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ. ಸೊ ಪ್ರೊಸೀಜರ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಆನ್ಸರ್ ಈಸ್ +4. ನೆಕ್ಸ್ಟ್ ಬಿ, -13 ಪ್ಲಸ್ ಆಫ್ 18. ಓದಬೇಕಾದ್ರೆ ಬ್ರ್ಯಾಕೆಟ್ನ ಹಾಫ್ ಅಂತ ಓದ್ತೀವಿ. ಸಿ -13 ಪ್ಲಸ್ ಹಾಫ್ ಪ್ಲಸ್ 18 ಅಂತಿದೆ.
ಸೊ ಐ ಆಲ್ರೆಡಿ ಟೋಲ್ಡ್ ಯು, ಏನು ಸೈನ್ ಕೊಟ್ಟಿಲ್ಲ ಅಂದರೆ ನಮಗೆ ಏನಿರುತ್ತೆ ಪ್ಲಸ್ ಇರೋದು. ಸೊ ಇಲ್ಲಿ ಬ್ರ್ಯಾಕೆಟ್ ಪಕ್ಕ ಯಾವುದು ಸೈನ್ ಇಲ್ಲ, ಸೈನ್ನ ಏನಂತ ತಗೊಳ್ತೀವಿ, ಪ್ಲಸ್ ಅಂತ ತಗೊಳ್ತೀವಿ. ಡೈರೆಕ್ಟಾಗಿ ಬ್ರ್ಯಾಕೆಟ್ನ ಹಾಗೆ ಓಪನ್ ಮಾಡೋಂಗಿಲ್ಲ. ಪ್ಲಸ್ ಟು ಇಲ್ಲಿ ನೋಡಿರಿ, ಬ್ರ್ಯಾಕೆಟ್ ಅಂದರೆ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಪ್ಲಸ್ ಇಂಟು ಬ್ರ್ಯಾಕೆಟ್ನ ಏನು ಅಂದ್ಕೊಳ್ತೀವಿ, ಇಂಟು ಅಂದ್ಕೊಳ್ತೀವಿ. ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಏನಾಯಿತು, ಪ್ಲಸ್ಸೇ ಆಯಿತು. ಇಲ್ಲಿದೆ ನೋಡಿರಿ, ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ಸು ಪ್ಲಸ್ 18. ಬಟ್ ಇಲ್ಲೂ ಇನ್ನೂ ಒಂದು ಬ್ರ್ಯಾಕೆಟ್ ರಿಮೈನಿಂಗ್ ಇದೆ. ಆ ಬ್ರ್ಯಾಕೆಟ್ಸ್ನ ಫಸ್ಟು ಕ್ಲಿಯರ್ ಮಾಡ್ಕೋಬೇಕು. ಬ್ರ್ಯಾಕೆಟ್ನ ಯಾಕೆ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಒಂದು ರೂಲ್ ಇದೆ ನಮಗೆ, ಬಾಡ್ಮಾಸ್ ರೂಲ್ ಅಂತ. ಸೊ ಅದ್ರ ಪ್ರಕಾರ ಬ್ರ್ಯಾಕೆಟ್ಸು ಆಫ್ ಫಸ್ಟು ಡಿವಿಷನ್, ಮ್ಯಾಕ್ಸ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಈ ಆರ್ಡರಲ್ಲಿ ಮಾಡ್ತಾ ಹೋಗ್ಬೇಕು. ಫಸ್ಟ್ ಯಾವಾಗಲೂ ನಮಗೆ ಪ್ರಿಫರೆನ್ಸ್ ಇರೋದು ಬ್ರ್ಯಾಕೆಟ್ಸ್ಗೆ. ಫಸ್ಟು ಬ್ರ್ಯಾಕೆಟ್ಸ್ನ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಇನ್ನೂ ಒಂದು ಬ್ರ್ಯಾಕೆಟ್ ಇದೆ, ಪ್ಲಸ್ ಇಂಟು ಮೈನಸ್. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ 13. ಐ ರಿಪೀಟ್, ಪ್ಲಸ್ ಬ್ರ್ಯಾಕೆಟ್ ಈಸ್ ನಥಿಂಗ್ ಬಟ್ ಇಂಟು, ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್, ಮೈನಸ್ 13 ಪ್ಲಸ್ 18. ಸೊ ಈಗ ಈ ಬ್ರ್ಯಾಕೆಟ್ಸ್ ಕ್ಲಿಯರ್ ಆದ ತಕ್ಷಣ ಈ ಟೇಬಲ್ ಕಡೆ ಗಮನ ಇರಲ್ಲ ನಮ್ಮದು, ಈ ಕಡೆ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಮೊದಲು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ ಮಧ್ಯಕ್ಕೆ ಪ್ಲಸ್ ಇದೆ ಅಂತ ಆ್ಯಡ್ ಮಾಡೋ ಹಾಗಿಲ್ಲ, 18 ಆ್ಯಂಡ್ 13ನ ಆ್ಯಡ್ ಮಾಡೋ ಹಾಗಿಲ್ಲ. ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಯಾಕೆ ಸಬ್ಟ್ರಾಕ್ಷನ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಕಡೆ ಮೈನಸ್ ಇದೆ, ಒಂದು ಕಡೆ ಪ್ಲಸ್ ಇದೆ. ಇಲ್ಲಿ ಆಲ್ರೆಡಿ ನಾವು ಬರೆದಿದ್ದೀವಿ, ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೆ ಏನು ಹೇಳ್ತೀವಿ, ಸಬ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ 13 ಆ್ಯಂಡ್ 18 ಅಲ್ಲಿ ಫಸ್ಟ್ 13 ಇದೆ ಅಂತ ನೀವು 13ನಲ್ಲೇ 18ನ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಇಲ್ಲ. ಇಂಟೀಜರ್ಸಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ ಅದು ಯಾವ ಆರ್ಡರಲ್ಲಾದರೂ ಇರಲಿ, ಗ್ರೇಟರ್ ನಂಬರಿಂದ ಸ್ಮಾಲರ್ ನಂಬರ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಅದು ರೂಲು. ನಿಮ್ಮ ಫಸ್ಟೇ 13 ಬಂದುಬಿಟ್ಟಿದೆ, ಆಮೇಲೆ 18 ಬಂದಿದೆ, ಸಬ್ಟ್ರಾಕ್ಷನ್ ಬರಲ್ಲ ಅಂತ ಹೇಳೋಂಗಿಲ್ಲ. ಇಂಟೀಜರ್ಸಲ್ಲಿ ಯಾವ ಆರ್ಡರಲ್ಲಿದ್ದರೂ ಕೂಡ ನಾವು ಸಬ್ಟ್ರಾಕ್ಷನ್ ಮಾಡ್ತೀವಿ. 13 ಆ್ಯಂಡ್ 18. ಸೊ 18ನಲ್ಲಿ 13ನ ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 5 ಅಲ್ವಾ. ಸೊ 5 ಆಗುತ್ತೆ. ಈಗ ಸೈನ್ ಇಡಬೇಕು. ಸೈನ್ ಹೆಂಗೆ ಇಡ್ತೀರಿ, ನಾವು ಗ್ರೇಟೆಸ್ಟ್ ಡಿಜಿಟ್ನ ಅಬ್ಸರ್ವ್ ಮಾಡ್ತೀವಿ. 18 ಮತ್ತು 13ನಲ್ಲಿ ಗ್ರೇಟೆಸ್ಟ್ ಡಿಜಿಟ್ ಯಾವುದು, 18 ಈಸ್ ದ ಗ್ರೇಟೆಸ್ಟ್ ಡಿಜಿಟ್. ಆ 18 ಪಕ್ಕ ಯಾವ ಸೈನ್ ಇದೆ, ಪ್ಲಸ್ ಸೈನ್ ಇದೆ. ಸೊ +5. ಸೊ ಆನ್ಸರ್ನ ಬರೀ 5 ಅಂತ ಇಡೋದು ಮಾಡೋಂಗಿಲ್ಲ. ಕಂಪ್ಲೀಟ್ ಪ್ರಾಬ್ಲಮ್ ಆಗಬೇಕು ಅಂದರೆ ನೀವು ಸೈನನ್ನು ಕೂಡ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬರೀಬೇಕು. ಇಸ್ ಇಟ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ಸಿ ಕ್ವೆಶನ್. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಬ್ರ್ಯಾಕೆಟ್ಸ್ನ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಏನು ಸೈನ್ ಇಲ್ಲ ಅಂದರೆ ಏನಿರುತ್ತೆ, ಪಾಸಿಟಿವ್ ಸೈನ್ ಆರ್ ಪ್ಲಸ್ ಸೈನ್. ಸರ್ ಗಿವನ್ ಕ್ವೆಶ್ಚನ್. ಈಗ ಬ್ರ್ಯಾಕೆಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಪ್ಲಸ್ ಬ್ರ್ಯಾಕೆಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್, ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್. ಸೊ ಫಸ್ಟ್ ಸೈನ್ನ ಕ್ಲಿಯರ್ ಮಾಡ್ಕೊಳ್ತೀವಿ, -10. ಪ್ಲಸ್ ಇಂಟು ಮೈನಸ್, ಮೈನಸ್. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ, ಪ್ಲಸ್ಸೇ ಆಗುತ್ತೆ. ಸೊ +19. ಕ್ಲಿಯರ್ ಆಯಿತಾ? ಈಗೇನು ಮಾಡ್ತೀರಿ, ಬ್ರ್ಯಾಕೆಟ್ಸ್ ಕ್ಲಿಯರ್ ಆದ ತಕ್ಷಣ ಮಲ್ಟಿಪ್ಲಿಕೇಶನ್ ಎಂದು ಮುಗಿಯುತ್ತೆ. ನೆಕ್ಸ್ಟು ಅಡಿಷನ್ ಸಬ್ಟ್ರಾಕ್ಷನಿಗೆ ಹೋಗ್ತೀರಿ. 1 ಮೈನಸ್ ಇದೆ, 1 ಪ್ಲಸ್ ಇದೆ. ಏನು ಮಾಡ್ತೀರಿ, 1 ಮೈನಸ್ 1 ಪ್ಲಸ್ ಅಂದರೆ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಇಲ್ಲೂ ಅಷ್ಟೇ, ಮಿಡಲಲ್ಲಿ ಪ್ಲಸ್ ಇದೆ ಅಂತ ಆ್ಯಡ್ ಮಾಡೋ ಹಾಗಿಲ್ಲ. ಇಲ್ಲಿ 10 ಫಸ್ಟ್ ಇದೆ ಅಂತ ಬರಲ್ಲ ಅಂತ ಹೇಳೋ ಹಂಗಿಲ್ಲ. ಸೊ 1 ಮೈನಸ್ಸು 1 ಪ್ಲಸ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತೀವಿ. 19ಅಲ್ಲಿ 10ನ ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟಾಗುತ್ತೆ, 9 ಉಳಿಯುತ್ತೆ. ಸೈನ್ನ ಹಿಂಗೆ ಬರೀ 9 ಅಷ್ಟೇ ಆನ್ಸರ್ ಇಟ್ಬಿಡ್ತೀರಾ. ಸೊ ಬರೀ 9 ಇಟ್ಟರೆ ರಾಂಗ್ ಆಗುತ್ತೆ, ಕರೆಕ್ಟಾಗಿ ಚೆಕ್ ಮಾಡಬೇಕು. 9ಗೆ ಯಾವ ಸೈನ್ ಇರಬೇಕು, ಹೈಯೆಸ್ಟ್ ಡಿಜಿಟ್ ಯಾವುದಿಲ್ಲ, 10 ಆ್ಯಂಡ್ 19ಅಲ್ಲಿ ಹೈಯೆಸ್ಟ್ ಡಿಜಿಟ್ 19. ಸೊ 19 ಪಕ್ಕ ಯಾವ ಸೈನ್ ಇದೆ, ಪ್ಲಸ್ ಸೈನ್ ಇದೆ. ಸೊ ಆನ್ಸರ್ ಈಸ್ +9. ಪ್ಲಸ್ ಇದ್ದಾಗ ನೀವು ಪ್ಲಸ್ ಅಂತ ಬರೀಲೇಬೇಕು ಅಂತೇನಿಲ್ಲ, 9 ಇಟ್ಟರೇನು ಸಾಕು. ಮೈನಸ್ ಇದ್ದಾಗ ಮೆನ್ಷನ್ ಮಾಡಲೇಬೇಕು.
minus 250 plus 150. ಸೊ ಇಲ್ಲೂ ಅಷ್ಟೇ ಯಾವ ಸೈನು ಇಲ್ಲ ಅಂದರೆ ಏನಿರುತ್ತೆ ಮೈನಸ್ ಸೈನ್ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಹೇಗೆ ಮಾಡೋದು? ಇಲ್ಲಿ ಬ್ರ್ಯಾಕೆಟ್ ಇದೆ ಅಲ್ವಾ, ಫಸ್ಟು ಬ್ರ್ಯಾಕೆಟ್ಸ್ನ ಕ್ಲಿಯರ್ ಮಾಡ್ತೀವಿ. ಪ್ಲಸ್ ಇಂಟು ಮೈನಸ್, ಸೊ ಬ್ರ್ಯಾಕೆಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 250. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಇಂಟು ಪ್ಲಸ್ ಏನು ಪ್ಲಸ್ಸೇ ಹೌದಲ್ವಾ, ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್, ಸೊ ಪ್ಲಸ್ 150. ಈಗ ಅಬ್ಸರ್ವ್ ಮಾಡಿರಿ, ಒಂದು ಕಡೆ ಮೈನಸ್ ಇದೆ, ಒಂದು ಕಡೆ ಪ್ಲಸ್ ಇದೆ. ಒಂದು ಕಡೆ ಮೈನಸ್ಸು ಒಂದು ಕಡೆ ಪ್ಲಸ್ ಇದ್ದರೆ ಏನು ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ. ಪ್ಲಸ್ ಆ್ಯಂಡ್ ಮೈನಸ್ ಅವ್ರ ಡಿಸಿಮಿಲರ್ ಸೈನ್ಸ್, ರೈಟ್. ಸೊ ಎರಡು, ಒಂದು ಮೈನಸ್ ಒಂದು ಪ್ಲಸ್ ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. 250ನಲ್ಲಿ 150ನ ಸಬ್ಟ್ರ್ಯಾಕ್ಟ್ ಮಾಡಿದರೆ ಎಷ್ಟಾಗುತ್ತೆ 100. ನೋಡಿರಿ, ಇಲ್ಲಿ ಬರೀ 100 ಅಂತ ಇಟ್ಟರೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಇಲ್ಲಿ 250 ಮತ್ತು 150ನ ಕಂಪೇರ್ ಮಾಡಿ ಹೈಯೆಸ್ಟ್ ಡಿಜಿಟ್ ಯಾವುದು 250. ಸೊ 250 ಪಕ್ಕ ಯಾವ ಸೈನ್ ಇದೆ ನಮಗೆ, 250 ಪಕ್ಕ ಮೈನಸ್ ಸೈನ್ ಇದೆ. ಸೊ ಆನ್ಸರ್ ಏನಾಗುತ್ತೆ -100. ಮೈನಸ್ ಇದ್ದರೆ ಮೆನ್ಷನ್ ಮಾಡಲೇಬೇಕು. 250ನ ಲೆಫ್ಟ್ ಸೈಡಿಗೆ ನೋಡಬೇಕು, ನಾಟ್ ರೈಟ್ ಸೈಡ್. ಸೊ ಆನ್ಸರ್ ಈಸ್ -100. ಲಾಸ್ಟಿಗೆ ಸೈನ್ ಹಿಡಿಯೋದನ್ನ ಮರೆಯೋ ಹಂಗಿಲ್ಲ. ನೆಕ್ಸ್ಟ್ E -380 ಪ್ಲಸ್ ಇಂಟು -270. ಏನೂ ಇಲ್ಲ ಅಂದರೆ ಪ್ಲಸ್ ತಗೊಳ್ತೀವಿ. -380 ಫಸ್ಟ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಪ್ಲಸ್ ಇಂಟು ಮೈನಸ್, ಅದು ಆಲ್ರೆಡಿ ಬೈ ಹಾರ್ಟ್ ಆಗಿರ್ಬೇಕು ನಿಮಗೆ. ಪ್ಲಸ್ ಇಂಟು ಮೈನಸ್ ಇಸ್ ನಥಿಂಗ್ ಬಟ್ ಮೈನಸ್. ಸೊ -380. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ -270. ಇಲ್ಲಿ 380 ಇದೆ, 270 ಇದೆ. ಎರಡೂ ಒಂದು ಸೈನ್ನ ಅಬ್ಸರ್ವ್ ಮಾಡಿರಿ. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಎರಡೂ ಕಡೆ ಮೈನಸ್ ಸೈನ್ ಇದೆ. ಸೊ ಎರಡೂ ಮೈನಸ್ ಸೈನ್ ಇದ್ದರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಎರಡು ಮೈನಸ್ ಇದ್ದರೆ ಅಡಿಷನ್. ಸೊ ವಾಟ್ ವಿ ವಿಲ್ ಡೂ, ವಿಲ್ ಆ್ಯಡ್ 380 ಆ್ಯಂಡ್ 270. 0 + 0 0. 8 + 7, 8 + 7 ಎಷ್ಟಾಗುತ್ತೆ 15. ಸೊ 1 ಕ್ಯಾರಿ. 3 + 1 4 + 2 6. ಸೊ ಆನ್ಸರ್ ಎಷ್ಟು 650. ಅರ್ಥ ಆಯ್ತಾ? ಯಾಕೆ ಆ್ಯಡ್ ಮಾಡ್ತಿದ್ದೀವಿ, ಎರಡು ಕಡೆ ಮೈನಸ್ ಸೈನ್ ಇದೆ. ಸೊ ಎರಡು ಕಡೆ ಮೈನಸ್ ಸೈನ್ ಇರೋದ್ರಿಂದ 650 ಬಂತು. ಈಗ ಬರೀ 650 ಅಂತ ಇಡೋಂಗಿಲ್ಲ, ಲಾಸ್ಟ್ ಸ್ಟೆಪ್ಪಲ್ಲಿ ಸೈನ್ನ ಅಬ್ಸರ್ವ್ ಮಾಡಬೇಕು. 380 270 ಎರಡಕ್ಕೂ ಮೈನಸ್ ಸೈನ್ ಇದೆ ಅಲ್ವಾ. ಸೊ ಅದರಲ್ಲಿ ಯಾವುದೇ ದೊಡ್ಡದಾದ್ರೂ ನಮಗೇನಾಗುತ್ತೆ 380ನೇ ಬಿಗ್ಗರ್ ಆಗುತ್ತೆ. 380 ಪಕ್ಕ ಇರೋ ಸೈನ್ ಯಾವುದು, ಮೈನಸ್ ಸೈನ್. ಸೊ ಆನ್ಸರ್ ಈಸ್ -650. Is it clear? Next F -217 ಸಿ ಹಿಯರ್ ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ತಗೊಳ್ತೀವಿ. ಪ್ಲಸ್ ಇಂಟು ಈಗ ಫಸ್ಟ್ ಬ್ರ್ಯಾಕೆಟ್ಸ್ ನಮ್ಮ ಸೈನ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ಸು -217 ಪ್ಲಸ್ ಇಂಟು ಮೈನಸ್, ಇಲ್ಲೂ ಅಷ್ಟೇ -100. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಸೈನ್ ಅಬ್ಸರ್ವ್ ಮಾಡ್ತೀರಿ, ಎರಡೂ ಕಡೆ ಮೈನಸ್ ಇದೆ.
ಎರಡು ಕಡೆ ಮೈನಸ್ ಇದ್ದರೆ ಏನಾಗುತ್ತೆ ಆ್ಯಡ್ ಅಥವಾ ಅಡಿಷನ್ ಎರಡು ಮೈನಸ್ ಇದ್ದರೆ ಆ್ಯಡ್ ಮಾಡ್ತೀವಿ. 217ಗೆ 100ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 317. ಆನ್ಸರ್ ಏನು 317. ನಾಟ್ ಓನ್ಲಿ 317, ಇವೆರಡು ಕಂಪೇರ್ ಮಾಡಿರಿ ಹೈಯೆಸ್ಟ್ ಡಿಜಿಟ್ ಅಥವಾ ಗ್ರೇಟೆಸ್ಟ್ ಡಿಜಿಟ್ ಯಾವುದಿದೆ 217. 217ಅಲ್ಲಿ ಪಕ್ಕ ಇರುವಂಥ ಸೈನ್ ಯಾವುದು ಮೈನಸ್. ಆನ್ಸರ್ -317. ಈಸ್ ಇಟ್ ಕ್ಲಿಯರ್? ಕೊನೆ ಸ್ಟೆಪ್ ತನಕನೂ ಕರೆಕ್ಟಾಗಿ ಮಾಡಬೇಕು. ಏನು 3 ಸ್ಟೆಪ್ಸ್ ಮಾತ್ರ ಇರುತ್ತೆ, ಸೊ ಕೇರ್ಫುಲ್ಲಾಗಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ 4th ಮೇನ್, ಫೈಂಡ್ ದ ಸಮ್ ಆಫ್. ಸಮ್ ಆಫ್ ಅಂದರೆ ನಾವು ಸಮ್ ಅನ್ನೋ ವರ್ಡ್ನ ಇಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸಮ್ ಅಂದರೆ ಅಡಿಷನ್ ಆಗಿರ್ಬೋದು ಅಥವಾ ಸಬ್ಟ್ರಾಕ್ಷನ್ ಆಗಿರ್ಬೋದು. ನಾವು ಬೇಸ್ಡ್ ಆನ್ ಸೈನ್ಸ್ ಮೇಲೆ ಡಿಸೈಡ್ ಮಾಡ್ತೀವಿ ಆ್ಯಡ್ ಮಾಡಬೇಕು ಅಥವಾ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಏನು ಕೊಟ್ಟಿದ್ದಾರೆ ಫೈಂಡ್ ದ ಸಮ್ ಅಂತ ಕೊಟ್ಟಿದ್ದಾರೆ. ಆ್ಯಡ್ ದ ಫಾಲೋಯಿಂಗ್, ಸಬ್ಟ್ರ್ಯಾಕ್ಟ್ ದ ಫಾಲೋಯಿಂಗ್ ಅಂತ ಕೊಟ್ಟಿಲ್ಲ ಅವರು. ಸೊ ಇದು ಹಾಗೆ ಇರಲಿ. ಫೈಂಡ್ ದ ಸಮ್ ಆಫ್. ಸಮ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವೆಶನ್ ಬರ್ಕೊಳ್ಳೋಣ. 137 ಆ್ಯಂಡ್ -354. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಕ್ವೆಶನಲ್ಲಿ ಆ್ಯಂಡ್ ಇರುತ್ತೆ, ಆ ಆ್ಯಂಡ್ನ ತೆಗೆದು ಪ್ಲಸ್ ಹಾಕ್ಕೋಬೇಕು. 137 ಪ್ಲಸ್ ಆಮೇಲೆ ಅದಾದಮೇಲೆ ಬರುವಂಥ ನಂಬರ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ತೀವಿ. ಅಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಅವರು ಈ ಸ್ಟೆಪ್ನೇ ಡೈರೆಕ್ಟಾಗಿ ಕೊಡ್ತಿದ್ರು, ಬಟ್ ನಾವು ಈ ಥರ ಕೊಟ್ಟಿರ್ತಾರೆ. ಇಲ್ಲಿ ಈ ಸ್ಟೆಪ್ಪಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಏನು ಚೇಂಜ್ ಆಗಿದೆ, ಆ್ಯಂಡ್ನ ತೆಗೆದು ಪ್ಲಸ್ ಹಾಕಿದ್ದೀವಿ. ಆಮೇಲೆ ಬರೋ ನೆಗೆಟಿವ್ ಸೈನ್ ಇತ್ತು ಅಂದರೆ, ಸೊ ನೆಗೆಟಿವ್ ಸೈನ್ ಇತ್ತು ಅಂದರೆ ಕಂಪಲ್ಸರಿ ನಾವು ಬ್ರ್ಯಾಕೆಟ್ನ ಯೂಸ್ ಮಾಡಲೇಬೇಕು. ಸೊ ಇಲ್ಲಿ ಬ್ರ್ಯಾಕೆಟ್ನ ಕವರ್ ಮಾಡಿದ್ದೀವಿ. 137 ಪ್ಲಸ್ ಇಂಟು ಮೈನಸ್. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಬ್ರ್ಯಾಕೆಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಪ್ಲಸ್ ಇಂಟು ಮೈನಸ್ ಇಸ್ -354. ಇಲ್ಲಿ ನೋಡಿರಿ 137 ಪಕ್ಕ ಯಾವ ಸೈನು ಇಲ್ಲ. ಯಾವ ಸೈನು ಇಲ್ಲ ಅಂದರೆ ಏನು ತೊಗೊಳ್ತೀವಿ, ಪ್ಲಸ್ ಅಂತ ತೊಗೊಳ್ಳಿ. ಸೊ ಆ್ಯಡ್ ಮಾಡಬೇಕಾ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಹೆಂಗೆ ಡಿಸೈಡ್ ಮಾಡಿ? ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಏನು ಹೇಳ್ತೀವಿ, ಸಬ್ಟ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ 354ಅಲ್ಲಿ 137 ಸಬ್ಟ್ರ್ಯಾಕ್ಟ್ ಮಾಡಿ. 354 ಆ್ಯಂಡ್ 137. 14ಅಲ್ಲಿ 7 ಹೋದರೆ 7, 6ಅಲ್ಲಿ 3 ಹೋದರೆ 3 ಆ್ಯಂಡ್ 3ಅಲ್ಲಿ 1 ಹೋದರೆ 2. ಆನ್ಸರ್ ಏನಾಯಿತು 237. ಸೊ ಬರೀ ನಂಬರ್ ಬರೆದು ಸ್ಟಾಪ್ ಮಾಡೋಗಿಲ್ಲ, ಸೈನ್ ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡಬೇಕು. 237, 137, 354 ಅವೆರಡರಲ್ಲಿ ಗ್ರೇಟೆಸ್ಟ್ ಡಿಜಿಟ್ ಯಾವುದು 354. 354 ಪಕ್ಕ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ. ಸೊ ಆನ್ಸರ್ ಏನು -237. ಸೊ ಇನ್ನೊಂದ್ಸಲಿ ಚೆಕ್ ಮಾಡೋಣ. 14ಅಲ್ಲಿ 7ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಕರೆಕ್ಟ್ ಇದೆ. ಇಲ್ಲಿ ಇದು 5 ಇದ್ದಿದ್ದು 4 ಆಗಬೇಕಿತ್ತು. ನೋಡಿರಿ ಇಲ್ಲಿ ಬರೀ 237 ಅಥವಾ ಏನಿರುತ್ತೋ ಅದು ಬರೆದ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಯಾಕಂದರೆ ಸೈನ್ನ ಮೆನ್ಷನ್ ಮಾಡಿರಲ್ಲ, ಅದಕ್ಕೆ ಸೈನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಸೊ ಆನ್ಸರ್ ಏನಾಗುತ್ತೆ -217. ನೆಕ್ಸ್ಟ್ ಬಿ. -250, -52 ಆ್ಯಂಡ್ 52. ಸೊ ಎರಡು ನಂಬರ್ ಸೇಮ್ ಇದೆ, -52 ಆ್ಯಂಡ್ 52, ಬಟ್ ಸೈನ್ ಚೇಂಜ್ ಇದೆ. ಬರೀ 52 ಅಂದರೆ ಇಟ್ ಈಸ್ ನಥಿಂಗ್ ಬಟ್ +52 ಅಂತ ಮೀನಿಂಗ್. -52 ಆ್ಯಂಡ್ 52. ಫಸ್ಟ್ ಸ್ಟೆಪ್ ಏನು, ಆ್ಯಂಡ್ನ ತೆಗೆದು ಪ್ಲಸ್ ಸೈನ್ ಹಾಕೋದು, ಆಮೇಲೆ ಮೈನಸ್ ಸೈನ್ ಎಲ್ಲಿರುತ್ತೆ ಅಲ್ಲಿ ಬ್ರ್ಯಾಕೆಟ್ನ ಯೂಸ್ ಮಾಡೋದು.
ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಬ್ರ್ಯಾಕೆಟ್ ಯೂಸ್ ಮಾಡ್ತೀವಿ. -52 ಪ್ಲಸ್ 52. ಇಲ್ಲೇನು ಇಲ್ಲ ಅಂದರೆ ಯಾವ ಸೈನ್ ಇರುತ್ತೆ? ಪ್ಲಸ್ ಸೈನ್ ಇರುತ್ತೆ. ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ ನಥಿಂಗ್ ಬಟ್ ಮೈನಸ್ಸು -52 ಪ್ಲಸ್ 52. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಒಂದು ಮೈನಸ್ ಒಂದು ಪ್ಲಸ್ ಇದ್ದರೆ ಏನು ಹೇಳ್ತೀವಿ? ಸಬ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ 52ನಲ್ಲಿ 52ನೇ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, ಸೇಮ್ ನಂಬರಲ್ಲಿ ಅದೇ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ? 0 ಬರುತ್ತೆ. ಸೊ 52ನಲ್ಲಿ 52ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 0 ಬರುತ್ತೆ. ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ಫಸ್ಟ್ ಸೆಷನ್ ಆಫ್ ದ ಇಂಟೀಜರ್ಸ್, ದಟ್ ಈಸ್ 0 ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. 0ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಮೆನ್ಷನ್ ಮಾಡೋಂಗಿಲ್ಲ. 0 ಅಂದರೆ 0 ಅಷ್ಟೇ. ಸೊ 0ಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನೂ ಇಡೋ ಹಂಗಿಲ್ಲ. ಆನ್ಸರ್ ಈಸ್ 0. ಕ್ಲಿಯರ್ ಆಯಿತಾ ಹೆಂಗೆ ಮಾಡೋದು ಅಂತ? ಫಸ್ಟ್ ಸ್ಟೆಪ್ಪಲ್ಲಿ ಆ್ಯಂಡ್ನ ತೆಗಿತೀವಿ, ಮತ್ತು ನೆಗೆಟಿವ್ ನಂಬರ್ಸ್ ಎಲ್ಲಿರುತ್ತೋ ಅಲ್ಲಿ ಬ್ರ್ಯಾಕೆಟ್ನ ಯೂಸ್ ಮಾಡ್ತೀವಿ. ಆಮೇಲೆ ಪ್ರೀವಿಯಸ್ ಮೀನಿಂಗ್ ಸಾಲ್ವ್ ಮಾಡಿದ್ರು ಅದೇ ಥರ ಮಾಡ್ತಾ ಹೋಗ್ತೀವಿ. ಸಿ -312, 39 and 192. ಇಲ್ಲೂ ಅಷ್ಟೇ 3 ನಂಬರ್ಸ್ ಇದೆ, ಸೇಮ್ ಪ್ರೊಸೆಸರ್. -312 ಬ್ರ್ಯಾಕೆಟ್ಸ್ನ ಕರೆಕ್ಟಾಗಿ ಯೂಸ್ ಮಾಡಿರಿ. ಮೈನಸ್ ಸೈನ್ ಇದ್ದಾಗ, ಮೈನಸ್ ಇಲ್ಲ ಅಂದರೆ ಓಕೆ, ಕಾಮಾ ಇದ್ರೂ ಪ್ಲಸ್ ಹಾಕ್ಕೊಳ್ತೀವಿ. +19 ಆ್ಯಂಡ್ ಇದ್ರೂ ಕೂಡ ಪ್ಲಸ್ ಹಾಕ್ತೀವಿ. +192. ಅರ್ಥ ಆಯಿತಾ? ಇಲ್ಲಿ ಕಾಮಾ ಇದೆ, ಪ್ಲಸ್ಸು ಆ್ಯಂಡ್ ಇದ್ರೂ ಪ್ಲಸ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಹೇಳ್ತೀವಿ. ಪ್ಲಸ್ ಇಂಟು ಮೈನಸ್, ಸೊ ಪ್ಲಸ್ ಇಂಟು ಮೈನಸ್ -312 ಪ್ಲಸ್ 39 ಪ್ಲಸ್ 192. ಈಗೇನು ಮಾಡ್ತೀರಿ ಅಂದರೆ ಒಂದೊಂದೇ ನಂಬರ್ನ ಸಾಲ್ವ್ ಮಾಡ್ಕೊತ ಹೋಗಿ. ಫಸ್ಟ್ ಈ 2 ನಂಬರ್ನ ಸಾಲ್ವ್ ಮಾಡ್ಕೊಳ್ಳಿ. 1 ಮೈನಸ್ ಇದೆ, 1 ಪ್ಲಸ್ ಇದೆ. 1 ಮೈನಸ್ ಆ್ಯಂಡ್ 1 ಪ್ಲಸ್ ಇದ್ದಾಗ ಏನು ಮಾಡ್ತೀರಿ? ಸಬ್ಟ್ರಾಕ್ಷನ್ ಮಾಡ್ತೀರಿ. ಸೊ 312 ಇಲ್ಲಿ 39ನ ಸಬ್ಟ್ರಾಕ್ಟ್ ಮಾಡಿ. 2ನಲ್ಲಿ 9 ಹೋಗುತ್ತಾ? ಹೋಗಲ್ಲ. ಏನು ಮಾಡ್ತೀರಿ? ಬಾರೋ ತೊಗೊಳ್ತೀರಿ. 12 ಆಗುತ್ತೆ. ಸೊ 12ಅಲ್ಲಿ 9 ಹೋದರೆ 3. ಹಿಯರ್ ಆಲ್ಸೋ 0ನಲ್ಲಿ 3 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಿ? ಬಾರೋ ತೊಗೊಳ್ತೀರಿ. 10 ಆಗುತ್ತೆ. ಇಲ್ಲಿ 2 ಇರುತ್ತೆ. 10ನಲ್ಲಿ 3 ಹೋದರೆ 7, 2. ಸೊ ಆನ್ಸರ್ ಏನಾಯಿತು? 273. -312 ಪ್ಲಸ್ 39ನ ಸಾಲ್ವ್ ಮಾಡಿದಾಗ 273. ಈಗ ಸೈನ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹೈಯೆಸ್ಟ್ ಡಿಜಿಟ್ ಯಾವುದು? 312 ಆ್ಯಂಡ್ 39ನಲ್ಲಿ ಗ್ರೇಟೆಸ್ಟ್ ಡಿಜಿಟ್ ಯಾವುದು? 312. 312 ಪಕ್ಕ ಯಾವ ಸೈನ್ ಇದೆ? ಮೈನಸ್ ಸೈನ್ ಇದೆ. ಸೊ -273 ಆ್ಯಂಡ್ ಪ್ಲಸ್ 192. 1 ಮೈನಸ್ 1 ಪ್ಲಸ್ ಇದೆ. ಅಗೇನ್ 1 ಮೈನಸ್ 1 ಪ್ಲಸ್ ಇದ್ದರೆ ಏನು ಮಾಡ್ತೀವಿ? ಸಬ್ಟ್ರಾಕ್ಷನ್ ಮಾಡ್ತೀವಿ. 273ನಲ್ಲಿ 192ನ ಸಬ್ಟ್ರಾಕ್ಟ್ ಮಾಡಿರಿ. 3ನಲ್ಲಿ 2 ಹೋದರೆ 1, 17 ಆಗುತ್ತೆ. 17ನಲ್ಲಿ 9ನ ಸಬ್ಟ್ರಾಕ್ಟ್ ಮಾಡಿದ್ರೆ 8, 0. ಎಷ್ಟು ಬಂತು? 81. ಮತ್ತೆ ಸೈನ್ನ ಅಬ್ಸರ್ವ್ ಮಾಡಬೇಕು. 273 ಆ್ಯಂಡ್ 192 ಎರಡರಲ್ಲೂ ಬಿಗ್ಗರ್ ನಂಬರ್ ತೊಗೊಂಡ್ರೆ 273 ಬಿಗ್ಗರ್ ಆಗುತ್ತೆ. ಸೊ 273 ಪಕ್ಕ ಯಾವ ಸೈನ್ ಇದೆ? ಮೈನಸ್ ಸೈನ್ ಇದೆ. ಸೊ ಆನ್ಸರು -81. ಇಸ್ ಇಟ್ ಕ್ಲಿಯರ್? ಸೊ ಆನ್ಸರ್ ಇಸ್ -81. ಹೆಂಗೆ ಗೊತ್ತಾಯ್ತಾ 3 ನಂಬರ್ಸ್ ಇದ್ದಾಗ ಹೆಂಗೆ ಸಾಲ್ವ್ ಮಾಡಬೇಕು ಅಂತ? ಕಾಮಾ ಇದ್ದಾಗ ಆ್ಯಂಡ್ ಇದ್ದಾಗ ಪ್ಲಸ್ ಹಾಕ್ಕೋಬೇಕು. ನೆಗೆಟಿವ್ ಸೈನ್ ಇದ್ದಾಗ ಬ್ರ್ಯಾಕೆಟ್ಸ್ನ ಮೇಂಟೈನ್ ಮಾಡಿ. ಸೊ ಲೆಟ್ಸ್ ಟೇಕ್ ಲಾಸ್ಟ್ ಕ್ವೆಶನ್ ಇನ್ ದ 4th train. -50 -200 and 300. -50 ಬ್ರ್ಯಾಕೆಟ್ಸ್ ಯೂಸ್ ಮಾಡಿರಿ. ನೆಗೆಟಿವ್ ಸೈನ್ ಇದ್ದರೆ -50, ಕಾಮಾ ಇದೆ, ಪ್ಲಸ್ ಹಾಕ್ತೀವಿ. ಅಗೇನ್ 200 ಹಿಂಗೆ ಮೈನಸ್ ಇದೆ, ಸೊ ಬ್ರ್ಯಾಕೆಟ್ ಯೂಸ್ ಮಾಡಬೇಕು. -200. ನೆಕ್ಸ್ಟ್ ಆ್ಯಂಡ್ ಇದೆ, ಪ್ಲಸ್ ಹಾಕ್ಕೊಳ್ತೀವಿ. ಸೊ ಬರೀ 300 ಅಂದರೆ +300.
ನೋ ನೀಡ್ ಟು ಯೂಸ್ ಬ್ರ್ಯಾಕೆಟ್ಸ್. ಪ್ಲಸ್ ಇದ್ದರೆ ಬ್ರ್ಯಾಕೆಟ್ಸ್ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ, ಬಟ್ ಮೈನಸ್ ಇದ್ದರೆ ಕಂಪಲ್ಸರಿ ಯೂಸ್ ಮಾಡಬೇಕು. ಏನೂ ಇಲ್ಲ ಅಂದರೆ ಏನಿರುತ್ತೆ ಪ್ಲಸ್. ಸೊ ಪ್ಲಸ್ ಇಂಟು ಮೈನಸ್ 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 50 ಪ್ಲಸ್ ಇಂಟು ಮೈನಸ್ ಮೈನಸ್ 200 ಆ್ಯಂಡ್ ಪ್ಲಸ್ 300. ಫಸ್ಟ್ ಟೂ ನಂಬರ್ಸ್ನ ಸಾಲ್ವ್ ಮಾಡ್ಕೊಳ್ತೀವಿ. -50 -200 ಎರಡು ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕಲ್ವಾ. ಸೊ ಎರಡು ಆ್ಯಡ್ ಮಾಡಿರಿ. 250 250 ಆಗುತ್ತಲ್ವಾ. 200 + 50 ವಿಲ್ ಬಿಕಮ್ 250. ಸೈನ್ನ ಅಬ್ಸರ್ವ್ ಮಾಡಿರಿ. ಸೈನ್ ಹೆಂಗಿಡೋದು, ಗ್ರೇಟೆಸ್ಟ್ ಡಿಜಿಟ್ ಅಂದರೆ ಇಲ್ಲಿ 200 ಇದೆ. ಸೊ 200 ಪಕ್ಕ ಮೈನಸ್ ಸೈನ್ ಇದೆ. ಸೊ ಮೈನಸ್ ಸೈನ್ ಇಲ್ಲ. ಹಿಂಗೆ ನೆನ್ಪಿಟ್ಕೊಂಡಿರ್ತೀನಿ ಅಂದರೆ ಎರಡು ಪ್ಲಸ್ ಇದ್ದರೆ ಸೈನ್ ಪ್ಲಸ್ಸೇ ಬರುತ್ತೆ, ಎರಡು ಮೈನಸ್ ಇದ್ದರೆ ಸೈನ್ ಮೈನಸ್ಸೇ ಬರುತ್ತೆ. ನೆಕ್ಸ್ಟ್ ಪ್ಲಸ್ 300. ಇಲ್ಲಿ ನೋಡಿರಿ, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಹಾಗೆ ಯು ಸಬ್ಟ್ರ್ಯಾಕ್ಟ್ 300ಅಲ್ಲಿ 250ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಆನ್ಸರ್ ಏನಾಗುತ್ತೆ 50. 300ಅಲ್ಲಿ 250 ಹೋದರೆ ಆನ್ಸರು 50 ಆಗುತ್ತೆ. ಆ್ಯಂಡ್ ಸೈನ್ ಅಬ್ಸರ್ವ್ ಮಾಡಿರಿ. 300 ಗ್ರೇಟರ್ ನಂಬರ್, ಸೊ 300 ಪಕ್ಕ ಪ್ಲಸ್ ಸೈನ್ ಇದೆ. ಸೊ ಆನ್ಸರ್ ಇಸ್ +50. ದಿಸ್ ಇಸ್ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ಥರ್ಡ್ ಆ್ಯಂಡ್ ಫೋರ್ತ್ ಕ್ವೆಶನ್. ಈಸ್ ಇಟ್ ಕ್ಲಿಯರ್? ಫಸ್ಟ್ ಏನು ಅಂದರೆ ಈ ಟೇಬಲ್ ಏನು ಬರ್ಸಿದ್ನಲ್ಲ, ಆ ಟೇಬಲ್ ನಿಮಗೆ ಕರೆಕ್ಟಾಗಿ ತಲೆಯಲ್ಲಿ ಕೂತ್ಕೊಂಡ್ರೆ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ಸ್. ಈಸ್ ಇಟ್ ಕ್ಲಿಯರ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಕಂಟಿನ್ಯೂ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.